ದೈವ ತಿರುಮಗಳು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನಾನೇ ಮಾಡಿದ್ದೀನಿ. ಅದು ಐ ಆಮ್ ಸ್ಯಾಮ್ ಅಂತ ಒಂದು ಇಂಗ್ಲಿಷ್ ಸಿನಿಮಾ ಇದೆ, ಅದರಿಂದ ಅದು ಇನ್ಸ್ಪೈರ್ ಆಗಿ ಮಾಡಿರೋ ಪಿಕ್ಚರ್. ಅದು ಆ ಕತೆ ಬೇರೆ, ಈ ಕೋರ್ ಪಾಯಿಂಟ್ ಬೇರೆ. ಇದ್ರದ್ದು ಇವಾಗ ಏನು ನಾವು ಅಲಿಗೇಷನ್ ಮಾಡ್ತಾ ಇದೀವ, ಇದ್ರ ಕೋರ್ ಪಾಯಿಂಟು ಒಂದು ಮಗುನ ಒಬ್ಬ ಫಾದರ್ ಬೆಳೆಸ್ತಾ ಇರ್ತಾನೆ, ದತ್ತು ತಗೊಂಡು ಬೆಳೆಸ್ತಾ ಇರ್ತಾನೆ. ಅವಾಗ ಒರಿಜಿನಲ್ ಫಾದರ್ಸ್ ಬಂದು ಈ ಮಗುನ ನನಗೆ ವಾಪಸ್ ಕೊಡಿ ಅನ್ನೋದು ಕೋರ್ ಪಾಯಿಂಟ್ ಇದು. ಈ ಕೋರ್ ಪಾಯಿಂಟು ದೈವ ತಿರುಮಗಳಲ್ಲ. ಈ ಕೋರ್ ಪಾಯಿಂಟು ಕೂಡಲ ಸಂಗಮ ನಾವು ಮಾಡ್ಕೊಂಡಿರೋ ಕತೆ ಮತ್ತು ಲವ್ ಮಾಕ್ಟೆಲ್ 3 ಇವೆರಡರದ್ದು ಕೋರ್ ಪಾಯಿಂಟ್. ಆತ್ಮ ಎರಡು ಒಂದೇ, ಡೆಕೋರೇಷನ್ ಬೇರೆ ಬೇರೆ ಇದೆ. ಮತ್ತೆ ಅದನ್ನ ಹೇಳ್ತೀನಿ, ಮತ್ತೆ ಅವ್ರು ಬೆಳಿಗ್ಗೆ ಅದನ್ನ ಹೇಳಿದ್ರು, ಸೀನು ಬೇರೆ ಇದೆ, ಲೊಕೇಶನ್ ಬೇರೆ ಇದೆ, ಕ್ಯಾರೆಕ್ಟರ್ ಬೇರೆ, ಡೈಲಾಗ್. ಹೌದು ಸ್ವಾಮಿ, ನೀವು ಹೇಳೋದೆಲ್ಲ ಸತ್ಯ. ಆದರೆ ಒಂದು ಸಿನಿಮಾಗೆ ಆತ್ಮ ಅನ್ನೋದೊಂದು ಇರುತ್ತಲ್ಲ, ಕೋರ್ ಪಾಯಿಂಟ್ ಅನ್ನೋದೊಂದು ಇರುತ್ತಲ್ಲ, ಆ ಕೋರ್ ಪಾಯಿಂಟ್ ನಮ್ದು ಅಲಿಗೇಷನ್ ಇರೋದೇ ಇಂಟ್ರೋಲ್ ಬ್ಲಾಕ್ ಏನಿದೆಯಲ್ಲ, ನಂದು ಇಂಟ್ರೋಲ್ ಬ್ಲಾಕ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರೆಗೂ ನನ್ನ ಕತೆ. ಅದು ನಿಮ್ಮ ಪಾತ್ರಗಳು ಬೇರೆ ಬೇರೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಆದರೆ ಅಲ್ಲಿ ಏನು ಕೋರ್ ಪಾಯಿಂಟ್ ಇದೆಯಲ್ಲ, ಆ ಕೋರ್ ಪಾಯಿಂಟ್ ನಮ್ದರಿಂದನೇ ನೀವು ಇನ್ಸ್ಪೈರ್ ಆಗಿ ಮಾಡಿರೋದು. ಇದು ಖಂಡಿತವಾಗ್ಲೂ ಹೌದು. ಇದನ್ನ ನಾವು ಕೋರ್ಟಲ್ಲಿ ನಿರೂಪಣೆ ಮಾಡೇ ಮಾಡ್ತೀವಿ, ಇದನ್ನ ಪ್ರೂವ್ ಮಾಡೇ ಮಾಡ್ತೀವಿ ಕೋರ್ಟಲ್ಲಿ. ಸರ್, ಈಗ ನಿಮ್ಮ ಸಿನಿಮಾ ಅಂದ್ರೆ ರಾಮರಸ ರಿಲೀಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಅಂದ್ರೆ ಆ ಸಿನಿಮಾದ ಪ್ರಚಾರಕ್ಕೋಸ್ಕರ ನಮ್ಮ ಸಿನಿಮಾವನ್ನ ಬಳಸ್ಕೊಳ್ತಾ ಇರುವಂತದ್ದು ಎಷ್ಟು ಸರಿ ಅನ್ನೋ ರೀತಿಯ ಮಾತು ಪ್ರೆಸ್ ಮೀಟ್ ಅಲ್ಲಿ ಕೇಳಿಸ್ಕೊಂಡ್ರೆ ಅಂತ. ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ದು 2019 ಡಿಸೆಂಬರ್ 31 ಇಲ್ಲ 2020 ಜನವರಿ 31 ಲವ್ ಮಾಕ್ಟೆಲ್ 1 ರಿಲೀಸ್ ಆಯಿತು. 2020 ಫೆಬ್ರವರಿ 7 ಜೆಂಟಲ್ಮೆನ್ ಸಿನಿಮಾ ರಿಲೀಸ್ ಆಯಿತು. ಓಕೆ, 2000 ಫೆಬ್ರವರಿ 6 ಗುರುವಾರ ಲವ್ ಮಾಕ್ಟೆಲ್ ಅಷ್ಟು ಶೋಗಳನ್ನು ಕ್ಯಾನ್ಸಲ್ ಮಾಡಿದ್ರು. 2020 ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ರಘು ದೀಕ್ಷಿತ್ ಅವರು, ನನ್ನ ಫ್ಯಾನ್ಸ್ಗಳೆಲ್ಲ ಬಂದು ಫೋಟೋ ತೆಗೆಸ್ಕೊಳ್ತೀರಾ, ಆದರೆ ಸಿನಿಮಾಗಳು ನೋಡಕ್ ಬರಲ್ಲ ಅಂತ ಅವರು ತುಂಬಾ ಎಮೋಷ್ನಲ್ ಆಗಿ ಆ ಸಿನಿಮಾನ ಮಾತಾಡಿದ್ರು. ಅದು ತುಂಬಾ ವೈರಲ್ ಆಯಿತು. ಅದಾದ್ಮೇಲೆ ಸಿನಿಮಾ ಇದೆ. ಆ ಥರ ಪಬ್ಲಿಸಿಟಿ ಮಾಡಿ ನನ್ನ ಸಿನಿಮಾನ ರಾಮರಸ ಗೆಲ್ಸ್ಕೊಳ್ಳೋಂಥ ಅವಶ್ಯಕತೆ ನನಗಿಲ್ಲ. ರಾಮರಸಗೆ ಸಪ್ರೇಟ್ ಆದಂಥ ಒಂದು ತಾಕತ್ತಿರುತ್ತೆ, ಅದು ಕತೆ ಸ್ಟ್ರಾಂಗ್ ಇರುತ್ತೆ, ಅದರಲ್ಲಿರೋ ನಟರು ಸ್ಟ್ರಾಂಗ್ ಇರ್ತಾರೆ. ಒಳ್ಳೆ ಕತೆ ಆದರೆ ಜನ ಗೆಲ್ಲಿಸ್ತಾರೆ. ನಂದೇ ಪೆಂಟಗನ್ನು ಸಾಕಷ್ಟು ಬೇರೆ ಬೇರೆ ವಿಷಯಗಳಿಗೆ ಪ್ರಚಾರ ಸಿಕ್ತು. ಅದಕ್ಕಿಂತ ಮುಂಚೆ ಲವ್ ರಚ್ಚುಗೂ ಸಾಕಷ್ಟು ಬೇರೆ ಬೇರೆ ರೀತಿಯ ಪ್ರಚಾರ ಸಿಕ್ತು. ಆದರೆ ಜನ ಬಂದು ಏನು ಸಿನಿಮಾ ನೋಡಿಲ್ಲ. ಈ ಥರ ನೆಗೆಟಿವ್ ಪ್ರಮೋಷನ್ ಮಾಡೋದ್ರಿಂದನೋ, ಇವ್ರ ಹೆಸರು ಹೇಳ್ಕೊಂಡು ನನ್ನ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳೋದ್ರಿಂದನೋ ಜನ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೋ ಅನ್ನೋಷ್ಟು ಮುಟ್ಟಾಳ ನಾನೇನಲ್ಲ. ನೋಡಿ, ನಾನು ಅವರಿಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ. ವಾಯ್ಸ್ ಮೆಸೇಜ್ ಸಾಧ್ಯ ಆದರೆ ಅವರಿಂದನೇ ನೀವು ತರಿಸ್ಕೊಳ್ಳಿ. ನಾನು ಅವರಿಗೆ ದುಡ್ಡು ಡಿಮ್ಯಾಂಡ್ ಮಾಡಿಲ್ಲ, ಬೇರೆ ಏನನ್ನೂ ಡಿಮ್ಯಾಂಡ್ ಮಾಡಿಲ್ಲ. ನಾನು ಕೇಳ್ತಾ ಇರೋದು, ಕತೆ ನಮ್ಮಿಂದ ಇನ್ಸ್ಪೈರ್ ಆಗಿದ್ದೀರಾ, ಅದಕ್ಕೇನು ಕೊಡಬೇಕು ಅದನ್ನು ಕೊಟ್ಬಿಡಿ, ಅಷ್ಟೇ ನಾನು ಕೇಳಿದ್ದೆ. ಅದನ್ನು ಚೇಂಬರಲ್ಲಿ ಡಿಸೈಡ್ ಮಾಡಿಬಿಟ್ಟು ಅದಕ್ಕೆ ಸಮರ್ಥವಾದಂಥ ಒಂದು ಅವರು ಕೇಳಿದ್ರೆ, ನಮಗೂ ಸ್ಯಾಟಿಸ್ಫೈ ಆದರೆ ನಾವು ಹಾಕ್ತೀವಿ, ನಮಗೇನಿಲ್ಲ. ಅವ್ರು ಕೇಸ್ ಹಾಕ್ತೀನಿ ಅಂತ ಓಡಾಡ್ತಾ ಇರೋದು. ನಾನು ಇಲ್ಲಿವರೆಗೂ ಬಿಟ್ಬಿಟ್ಟೆ. ಯಾವಾಗ ಅವ್ರ ಮಗಳ ಮೇಲೆ, ಅವರು ಹೆಂಡತಿ ಮೇಲೆ ಪ್ರಮಾಣ ಮಾಡಿದ್ರು, ನಾನು ಅವತ್ತು ಬಿಟ್ಬಿಟ್ಟೆ. ಅದನ್ನ, ಈ ವಿಷಯನ ಬಿಟ್ಬಿಟ್ಟೆ. ಆಯ್ತು, ನಿಮ್ಗೆ ಆತ್ಮಸಾಕ್ಷಿ ಒಪ್ಕೊಳ್ಳಲ್ಲ ಅಂತಂದ್ಮೇಲೆ ಬಿಡಿ ಅಂತ ಬಿಟ್ಬಿಟ್ಟೆ. ನಾನು ಆತ್ಮಸಾಕ್ಷಿನ ಒಪ್ಕೊಂಡಿಲ್ಲ ಅಂದ್ಮೇಲೆ ಏನ್ ಮಾಡೋಣ, ಏನ್ ಕೇಸು ಏನಿದು, ನಾನು ಬಿಟ್ಬಿಟ್ಟೆ. ಅದಾದ್ಮೇಲೆ ಒಬ್ಬ ರೈಟರ್ ಆಗಿ ಅವ್ರ ಫೇಸ್ಬುಕ್ ಅಲ್ಲಿ, ಮತ್ತು ಅವ್ರು ಬರೆದಿರೋ ಉದ್ದೇಶ ಒಂದೇ ಇದೆ. ಆ ಫೇಸ್ಬುಕ್ ಅಲ್ಲಿ ನೀವೆಲ್ಲರೂ ಓದಿದಾರೆ ಅನ್ಸುತ್ತೆ. ನಾವು ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ನಾವೇನು ಅದ್ರಲ್ಲಿ ಬರ್ದಿರ್ಲಿಲ್ಲ. ನಾವು ಬರ್ದಿರೋದು ಒಂದೇ ವಿಷಯ. ಇನ್ನು ಮೇಲೆ ದಯವಿಟ್ಟು ಯಾರಿಗಾದ್ರೂ ಕತೆ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಕ್ಯಾಮ್ರಾ ತಗೊಂಡೋಗಿ, ಗ್ರೀನ್ ಮ್ಯಾಟ್ ತಗೊಂಡೋಗಿ, ಹಿಂದೆ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಒಂದು 3 ಕ್ಯಾಮ್ರಾ ಇಟ್ಬಿಟ್ಟು ಕತೆ ಹೇಳಿ. ಯಾಕೆ ಅಂದ್ರೆ ಯಾರಿಗ್ ಗೊತ್ತು, ನಮ್ಮ ಕತೆನೇ ಹೇಳಿಲ್ಲ ಅಂತಂದ್ರೆ ಮೋಸ ಮಾಡಿದ್ರೆ ಏನ್ ಮಾಡೋಣ ನಾವು? ಇನ್ಮೇಲೆ ಪ್ರತಿಯೊಬ್ಬ ರೈಟರ್ಸು, ಪ್ರತಿಯೊಬ್ಬ ಡೈರೆಕ್ಟರ್ಸು ಕತೆ ಹೇಳ್ಬೇಕಪ್ಪ ಅಂದ್ರೆ ವಿತ್ ರೆಕಾರ್ಡ್, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋ ತರನೇ ಕತೆ ಹೇಳಿ ದಯವಿಟ್ಟು. ಇಲ್ಲ ಅಂತಂದ್ರೆ ಈ ತರ ಆಗ್ತವೆ. ಅದು ಇಂಡಸ್ಟ್ರಿಯಲ್ಲಿರೋ ಅಪ್ಕಮಿಂಗ್ ಡೈರೆಕ್ಟರ್ಸ್ಗಳಿಗೆ, ಅಪ್ಕಮಿಂಗ್ ರೈಟರ್ಸ್ಗಳಿಗೆ ಮನವರಿಕೆ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಫೇಸ್ಬುಕ್ ಅಲ್ಲಿ ಬರೆದು ಹಾಕಿದ್ರು. ಅದನ್ನ ಬಿಟ್ಬಿಟ್ಟು ಬೇರೆ ಏನು ಉದ್ದೇಶ ನಮ್ಗಿರ್ಲಿಲ್ಲ. ಅದಾದ್ಮೇಲೆ ಅವರು ಬೇರೆ ಬೇರೆ ಪೇಪರು ಮತ್ತು ನ್ಯೂಸ್ ಪೇಪರ್ ಅವ್ರು ಹೇಳ್ತಾರೆ, ಏನೋ ಹೆಡ್ಲೈನ್ ಬಗ್ಗೆ ಹೇಳಿದ್ರಲ್ಲ, ಏನು ಅಲ್ಲ, ಯಾವ್ದೋ ಹೆಡ್ಲೈನ್ ಬರ್ಸ್ಕೊಳಕ್ಕೂ ಒಂದು ಏನೋ ಇರ್ಬೇಕಂತ ಏನು ಹೇಳಿದ್ರು ಅವರು.
ಏನೋ ಹೆಡ್ಲೈನ್ ಬರ್ಸ್ಕೊಳ್ಳೋಕ್ಕೂ ಯೋಗ್ಯತೆ ಇರಬೇಕಂತೆ. ನೋಡಿ ಇಂಥ ಉಡಾಪೆಗಳನ್ನು ಮಾತಾಡ್ತಾರೆ. ನಾವು ನನ್ನ ಸಿನಿಮಾದಲ್ಲಿ ರಾಜಾಹುಲಿಯಲ್ಲಿ ಅದಕ್ಕಿಂತ ಮುಂಚೆ ವಾರಸ್ದಾರ ಮಾಡಿದೆ, ರವಿ ಬೆಳಗೆರೆಯವರು ಆ್ಯಕ್ಟ್ ಮಾಡಿದರು. ರಾಜಾಹುಲಿಯಲ್ಲಿ ಹಂಸಲೇಖ ಸರ್ ನನ್ನ ಜೊತೆ ಟ್ರಾವೆಲ್ ಮಾಡಿದರು. ರುದ್ರತಾಂಡವದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಟ್ರಾವೆಲ್ ಮಾಡಿದ್ರು. ಜಾನ್ ಜಾನಿ ಜನರದಲ್ಲಿ ಮಾಲಾಶ್ರೀ ಮೇಡಮ್ ಅವರು ಟ್ರಾವೆಲ್ ಮಾಡಿದ್ರು. ಆಮೇಲೆ ನಾನು ಪಡ್ಡೆ ಹುಲಿಯಲ್ಲಿ ರವಿ ಸರ್ ಆ್ಯಕ್ಟ್ ಮಾಡಿದ್ರು, ಅಪ್ಪು ಸರ್ ಆ್ಯಕ್ಟ್ ಮಾಡಿದ್ರು, ರಕ್ಷಿತ್ ಶೆಟ್ಟಿ ಅವ್ರು ಆ್ಯಕ್ಟ್ ಮಾಡಿದ್ರು. ಇವೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಜೀವನದಲ್ಲಿ. ಅವ್ರ ಸಿನಿಮಾ ಲವ್ ಮಾಕ್ಟೆಲ್ಲು ಎಲ್ಲಿಂದ ಫಸ್ಟ್ ಪಾರ್ಟ್ ಇನ್ಸ್ಪೈರ್ ಆದರು ಅಂತ ನನಗೆ ಆ ಸಿನಿಮಾ ನೋಡ್ಕೊಂಡು ಬರಬೇಕಾದ್ರೆ ಫೋನ್ ಮಾಡಿ ಹೇಳಿದ್ರು. 96 ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ, ನನಗೊಂದು ಕತೆ ಹೊಳಿತಾ ಇದೆ, ಆ ಕತೆನೇ ಲವ್ ಮಾಕ್ಟೆಲ್ ಅಂತ ನನ್ನ ಹತ್ರ ನೇರವಾಗಿ ಅವ್ರು ಹೇಳಿದ್ರು ಫೋನಲ್ಲಿ. ಅವ್ರು ಎಲ್ಲಿಂದ ಇನ್ಸ್ಪೈರ್ ಆದರು ಅಂತ ಅವರೇ ನನ್ನ ಹತ್ರ ಹೇಳಿರೋದು. ಇವತ್ತು ನಮ್ಮ ಕಥೆಯನ್ನು ಕೂತ್ಕೊಂಡು 4 ವರ್ಷ ಶ್ರಮ ಹಾಕಿ ಬರೀತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ರೈಟರ್ಸ್ ಬಗ್ಗೆ ಕೀಳಾಗಿ, ಲೆಜೆಂಡ್ರಿ ರೈಟರ್ಸು, ಲೆಜೆಂಡ್ರಿ ಡೈರೆಕ್ಟರ್ಸ್ ರಿಮೇಕ್ ಮಾಡಿರೋ ಹಿಸ್ಟ್ರಿ ನಮ್ಮಲ್ಲಿ ತುಂಬ ಇದೆ. ನಾವು ರಿಮೇಕ್ ಮಾಡಿದ್ವಿ ಅಂತ ಅಂದ ತಕ್ಷಣವೇ ಡೈರೆಕ್ಟರ್ಸ್ ಅಲ್ಲ, ರೈಟರ್ಸ್ ಅಲ್ಲ ಅನ್ನೋದು ಅದಲ್ಲ. ಅದಾದಮೇಲೆ ಇನ್ನು ತುಂಬ ನೋವಿನ ಸಂಗತಿ ಏನಂತಂದರೆ, ಅವರು ಮನೆಗೆ ಯಾರನ್ನ ಸೇರಿಸ್ಬೇಕು ಅನ್ನೋದು ತುಂಬ ಬೇಜಾರಾಗಿದೆ. ಇದು ವಾಪಸ್ ರಿಟರ್ನು. ನಾನು ಅವತ್ತು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಕರ್ಮ ಅನ್ನೋದು ವಾಪಸ್ ಬಂದೇ ಬರುತ್ತೆ ರೀ. ನಿಮ್ದು ತಪ್ಪೋ ನಂದು ತಪ್ಪೋ, ಕರ್ಮ ಅನ್ನೋದು ವಾಪಸ್ ಬರುತ್ತೆ. ನೀವು ತಪ್ಪು ಮಾಡಿದರೆ ನಿಮಗೆ ಬರುತ್ತೆ, ನಾನು ತಪ್ಪು ಮಾಡಿದರೆ ನನಗೆ ಬರುತ್ತೆ ಕರ್ಮ. ನೀವೆಲ್ಲರೂ ಸಾಕ್ಷಿಯಾಗೇ ಇರ್ತೀರ ಇಲ್ಲೇ. ಸರ್ ಯಾರಿಗೆ ಬೇಕು ಸರ್ ದುಡ್ಡು? ನಾವು ದುಡ್ಡು ಕಷ್ಟಪಟ್ಟು ದುಡಿದಿರೋ ದುಡ್ಡೇ ನಮ್ಮ ಹತ್ರ ಉಳ್ಕೊಳ್ಳಲ್ಲ ಇವತ್ತಿನ ಕಾಲದಲ್ಲಿ. ಯಾರಿಗೆ ಸರ್ ದುಡ್ಡು ಬೇಕು? ಸರ್ ರೈಟರ್ಗೆ ವ್ಯಾಲ್ಯೂ ಬೇಕು ಅಷ್ಟೇ ಕೇಳ್ತಾ ಇರೋದು ನಾನು. ನನಗೇನು ದುಡ್ಡು ಬೇಡ, ನನಗೆ ಯಾವತ್ತು ಅವ್ರ ದುಡ್ಡು ನಮ್ಗೆ ಏನು ಅವಶ್ಯಕತೆನೇ ಇಲ್ಲ. ಒಪ್ಕೊಂಡಿದ್ರೆ ಕೋರ್ ರೈಟರ್ ಆಗಿ ಹೆಸರು ಕೊಡಕ್ಕೆ ಹೇಳಿ. ಲವ್ ಮಾಕ್ಟೆಲ್ ಇದರಲ್ಲಿ ಟೈಟಲ್ ಅಲ್ಲಿ ಅಷ್ಟೇ ಕೇಳ್ತಾರೆ. ಹೌದು, ರೈಟರ್ ಆಗಿ, ಕೋರ್ ರೈಟರ್ ಆಗಿ ರಾಘವೇಂದ್ರ ನಾಯಕ್ ಅವರಿಗೆ ಕೋರ್ ರೈಟರ್ ಆಗಿ ಸ್ಪೇಸ್ ಕೊಡಕ್ಕೆ ಹೇಳಿ. ಅವ್ರು ನಿಜವಾಗ್ಲೂ ಆತ್ಮಸಾಕ್ಷಿ ಇತ್ತು ಅಂತಂದ್ರೆ. ಇಲ್ಲ ಕೋರ್ಟಿಗೆ ಬಂದು ಫೈಟ್ ಮಾಡ್ತೀನಿ ಅಂದ್ರೆ ಕೋರ್ಟಿಗೆ ಬಂದು ಫೈಟ್ ಮಾಡಿ ಸರ್. ಅವ್ರು ಹೇಳ್ತಾರೆ ಸರ್, ನಾನು ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ. ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಒಳಗಡೆ ಕಾರ್ ಹೋಗ್ಬೇಕಾದ್ರೆ ಬರ್ಕೊಳ್ತಾರಲ್ಲ ಸರ್, ಎಷ್ಟು ಗಂಟೆಗೆ ಎಂಟ್ರಿ ಆಗಿದೀವಿ ಅಂತ. ವಾಪಸ್ ಹೊರಗಡೆ ಬರ್ಬೇಕಪ್ಪ ಅಂದ್ರೆ ನೋಟ್ ಆಗಿರುತ್ತಲ್ಲ ಸರ್, ಎಷ್ಟು ಅವರ್ ಅವ್ರ ಮನೆಯಲ್ಲಿ ಇದೀವಿ ಅಂತ. ಅವ್ರು ನನ್ನ ಫ್ರೆಂಡ್ ಅಲ್ಲ ಅಂತ ಬೇರೆ ಹೇಳಿದ್ದಾರೆ. ಅವ್ರಿಗೆ ಶಶಾಂಕ್ ಅವ್ರು ಒಬ್ಬರೇ ಫ್ರೆಂಡ್ ಅಂತೆ. ಶಶಾಂಕ್ ಅವ್ರ ಹತ್ರ ಒಬ್ಬರ ಹತ್ರನೇ ಅವರು ಕತೆನ ಡಿಸ್ಕಷನ್ ಮಾಡ್ತಾರಂತೆ. ನಾವೆಲ್ಲ ಕತೆನ ಡಿಸ್ಕಷನ್ ಮಾಡೋಕ್ಕೆ ಯೋಗ್ಯರಲ್ವಂತೆ ನಾವೆಲ್ಲ. ಅದಕ್ಕೋಸ್ಕರ ನನಗೆ 2016 ಹಿಡಿದು 2020 ಲವ್ ಮಾಕ್ಟೆಲ್ಲು ಹಿಟ್ ಆಗೋವರೆಗೂ 2 ಅವರ್ 3 ಅವರ್ ಮಾತಾಡಿದ್ದಾರೆ. ಅವತ್ತಿರ್ಲಿಲ್ಲ. ಸಿನಿಮಾ ಹಿಟ್ ಆದ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಈ ಚೇಂಜಸ್ ನೀವು ನೋಡ್ತಾ ಇದ್ದೀರಾ. ನಿಮಗೂ ಮೀಡಿಯಾದವ್ರಿಗೂ ನಿಮಗೂ ಗೊತ್ತಿರುತ್ತೆ ಅವ್ರ ಬಿಹೇವಿಯರ್ ಹೆಂಗ್. ಲವ್ ಮಾಕ್ಟೆಲ್ ಬಿಫೋರ್ ಸಕ್ಸಸ್ ಅವ್ರಿಗೂ ಏನು ಬಿಹೇವಿಯರ್ ಇತ್ತು, ಅದ್ರದ್ದು ಆದ್ಮೇಲೆ ಏನು ಬಿಹೇವಿಯರ್ ಇದೆ ಅಂತ ನಿಮಗೂ ಎಲ್ರಿಗೂ ಗೊತ್ತಾಗಿದೆ. ನಿಮಗೇನು ಗೊತ್ತಿಲ್ವಾ? ಅದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದು ಏನು ಬಿಹೇವಿಯರ್, ಏನೇನು ಚೇಂಜಸ್ ಆಗಿದೆ, ಏನೇನಿಲ್ಲ ಅಂತ. ಅಪ್ಪು ಸರ್ ಹೆಂಗಿದ್ರು, ಎಂತ ಸಕ್ಸಸ್ ತಗೊಂಡಿದ್ದಾರೆ ಅಪ್ಪು ಸರ್. ಏನು ಬಿಹೇವಿಯರ್ ಇದು? ನಾನು ಜೆಂಟಲ್ಮೆನ್ ಸಿನಿಮಾಗೆ ಅಪ್ಪು ಸರ್ ಹತ್ರ ಫೋನಲ್ಲಿ ಹೇಳಿದೆ, ಸರ್ ಟ್ರೇಲರ್ ಲಾಂಚಿಗೆ ದಯವಿಟ್ಟು ಬರಬೇಕು ಅಂತ, ಕರಿಯಕ್ಕೆ ಬರ್ತೀನಿ ಅಂತ. ಕರಿಯಕ್ಕೆ ಯಾಕ್ರಿ ಬರ್ತೀರಾ? ನಾನು ಬರ್ತೀನಿ ಬಿಡಿ, ಏನು ನೀವು ನನಗೇನು ಗೊತ್ತಿಲ್ವಾ? ನಿಮ್ಮ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿಲ್ವಾ? ನಾನು ಬರ್ತೀನಿ. ಎಂಥವ್ರು ಇದ್ದಾರೆ ಅಲ್ವಾ ಇವರು. ಒಬ್ಬ ಫ್ರೆಂಡನ್ನ ಬಗ್ಗೆ ಹಿಂಗೆ ಮಾತಾಡ್ತಾರೆ, ಅದನ್ನ ಎಷ್ಟು ಕೀಳವಾಗಿ ಮಾತಾಡ್ತಾರೆ. ನಾನು ಮೊನ್ನೆ ಚಾನಲಲ್ಲಿ ಮಾತಾಡ್ಬೇಕಪ್ಪ ಅಂತಂದ್ರೆ 2013 ಒಬ್ಬ ಫ್ರೆಂಡ್ ಆಗಿರೋ ಮನುಷ್ಯನ ಫ್ರೆಂಡು ಅವ್ರ ಸಿನಿಮಾ ಗುರುವಾರ ರಿಲೀಸ್ ಆಗಿದೆ, ಭಾನುವಾರವರೆಗೂ ಒಳ್ಳೆ ಕಲೆಕ್ಷನ್ ಇರುತ್ತೆ. ಆ ಟೈಮಲ್ಲಿ ನಾವು ಅಪವಾದನೆ ಮಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ರೆ ನನ್ನನ್ನೇ ಅವರು ತಪ್ಪಂತ ಹೇಳ್ತಾರೆ. ನಾನು ಆಸ್ ಎ ಪ್ರೊಡ್ಯೂಸರ್ ಆಗಿ, ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ, ಆಸ್ ಎ ಡೈರೆಕ್ಟರ್ ಆಗಿ, ಒಂದು ಸಿನಿಮಾ ಕಲೆಕ್ಷನ್ ಇರುತ್ತೆ ಶುಕ್ರವಾರ, ಶನಿವಾರ, ಭಾನುವಾರ ಕಲೆಕ್ಷನ್ ಇರುತ್ತೆ. ಅಂಥ ಟೈಮಲ್ಲಿ ಈ ಥರ ಅಲಿಗೇಷನ್ ಮಾಡಿದರೆ ಅವರಿಗೆ ಕಲೆಕ್ಷನ್ ಏಟ್ ಬೀಳುತ್ತೆ ಅಂತ ಒಂದು ಒಳ್ಳೆತನದಲ್ಲಿ ನಾನು ಮಾಡಕ್ ಹೋದ್ರೆ ನನ್ನ ಫ್ರೆಂಡ್ ಬಗ್ಗೆ ಕೀಳಾಗಿ ಮಾತಾಡ್ತಾರೆ, ಅದನ್ನ ಕಿಂಡಲ್ ಆಗಿ ಮಾತಾಡ್ತಾರೆ. ಜನ ನೋಡ್ತಾ ಇದ್ದಾರೆ, ಈ ಜನ ನೋಡ್ತಾ ಇದ್ದಾರೆ, ಇದು ಯಾರು ಸರಿ ಯಾರು ತಪ್ಪು ಅಂತ ಜನ ಡಿಸೈಡ್ ಮಾಡ್ಲಿ. ಸರ್ ಈಗ ಕಾಲ್ ಟ್ರೈ ಮಾಡ್ತಾ ಇದ್ದಾರಂತೆ, ನೀವು ಕಾಲ್ ಪಿಕ್ ಮಾಡ್ತಾ ಇಲ್ವಂತೆ. ಅವ್ರು ಪ್ರಿಯಾಗೂ ಒಂದು 50 ಸಲ ಕಾಲ್ ಮಾಡಿದಾರಂತೆ, ಯಾಕೆ ಕಾಲ್? ಮೇಡಮ್ ಅವರು ಮೆಸೇಜ್ ಹಾಕಿದ್ದಾರೆ ರಾಘವೇಂದ್ರ ನಾಯಕ್ ಅವರಿಗೆ, ಏನು ಅಂತಾರೆ, ನಿಮ್ಮ ಅಡ್ರೆಸ್ ಕಳಿಸು ಅಂತ. ಅಡ್ರೆಸ್ ಕಳ್ಸಕ್ಕೆ ಫೋನ್ ಮಾಡ್ತಾ ಇದಾರೆ ಅಂತ ಅವರು. ಮೇಡಮ್ ನಾನು ಇವಾಗ ಅಡ್ರೆಸ್ ಕಳಿಸ್ಬಿಟ್ಟು ನಾಳೆ ಬ್ಲಾಕ್ ಮೇಲ್ ಮಾಡೋಕ್ಕೆ ಹುಡುಗರನ್ನ ಕಳಿಸ್ಬಿಟ್ರೆ ಏನು ಮಾಡೋದು ಮೇಡಮ್? ನಾವ್ಯಾಕೆ ಅಡ್ರೆಸ್ ಕಳ್ಸೋಣ
ಮೇಡಮ್ ಇವತ್ತು ವಾಟ್ಸಪ್ ಅಲ್ಲೇ ಕಳಿಸ್ಬೋದು ನೋಟಿಸು. ಅವ್ರಿಗೆ ಅಕಸ್ಮಾತ್ ಕೇಸ್ ಹಾಕ್ಲೇಬೇಕು ಅಂತ ಏನಾದ್ರು ಇತ್ತಂದ್ರೆ ವಾಟ್ಸಪ್ ಅಲ್ಲಿ ನೋಟಿಸ್ ಕಳಿಸ್ಲಿ, ಅಡ್ರೆಸ್ ಹಾಕ್ಬೇಕು ಮೇಡಮ್ ಅವ್ರಿಗೆ. ಇವರು ಡೈರೆಕ್ಟರ್ ಅಸೋಸಿಯೇಷನ್ ಮೆಂಬರ್ ಇರ್ತಾರೆ, ಡೈರೆಕ್ಟರ್ ಅಸೋಸಿಯೇಷನ್ ಫೋನ್ ಮಾಡ್ಬಿಟ್ಟು ಅಡ್ರೆಸ್ ತಗೊಳ್ಳಿ. ಅಡ್ರೆಸ್ಗೆ ಯಾಕೆ ಇವ್ರು ಫೋನ್ ಮಾಡ್ಬೇಕು? ಗೆದ್ದಿರೋದಕ್ಕೋಸ್ಕರ ನೀವು ಈ ರೀತಿ ಕದ್ದಿರೋ ಆರೋಪ ಮಾಡ್ತಿದ್ರಿ ಅಂತ ಅಕಸ್ಮಾತ್ ಸೋತಿದ್ರು ಮಾಡ್ತಿದ್ರ ಅನ್ನೋ ಪ್ರಶ್ನೆ. ಮೇಡಮ್ ನಾನು ಬುಧವಾರ ಪೇಡ್ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದ ತಕ್ಷಣನೇ ಅವರಿಗೆ ಮೆಸೇಜ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮೇಡಮ್. ಬುಧವಾರ 10 ಗಂಟೆಗೆ ಶೋ ನೋಡಿದ್ದೀನಿ, 12:53 ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ ಅಂತಂದ್ರೆ ಸೋಲ್ತಾ ಗೆಲ್ತಾ ಅಂತ ಹೆಂಗ್ ಡಿಸೈಡ್ ಆಗುತ್ತೆ ಅವತ್ತಿಗೆ? ಅವ್ರು ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ, ಕಲೆಕ್ಷನ್ ತುಂಬಾ ಚೆನ್ನಾಗಿ ಆಗ್ತಿದೆ. ಮೇಡಮ್ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಬುಧವಾರ ಪೇಡ್ ಪ್ರೀಮಿಯರ್ ಆಗಿದೆ, 10 ಗಂಟೆಗೆ ನೋಡಿದ್ದೀನಿ, 10:53 ನಾನು ಥಿಯೇಟರ್ ಇಂದ ಹೊರಗಡೆ ಬಂದ ತಕ್ಷಣ ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅವತ್ತು ಸಿನಿಮಾ ಸಕ್ಸಸ್ ನಾಟ್ ಸಕ್ಸಸ್ ಹೆಂಗ್ ಡಿಸೈಡ್ ಮಾಡಿರ್ತೀರಾ? ಮತ್ತೆ ಇನ್ನೊಂದು ಸೆಕೆಂಡ್ ಆಫ್ ಕತೆ ಇನ್ಸ್ಪೈರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಹಂಗ್ ಇನ್ಸ್ಪೈರ್ ಆಗಿದ್ರೆ ಪಾರ್ಟ್ 1 ಪಾರ್ಟ್ 2 ನಾನು ಹೆಂಗ್ ಮಾಡ್ತಿದ್ದೆ ಅಂತ ಮೇಡಮ್ ಒಂದು ಸೂಕ್ಷ್ಮವಾಗಿ ನಿಮ್ಗೆ ಹೇಳೋನಲ್ವಾ, ಒಂದು ಆಶ್ರಮದಿಂದ ಮಗುನ ನೀವು ನಾಳೆ ನೀವು ಒಂದ್ಸತಿ ಗೂಗಲ್ ಅಲ್ಲಿ ಹೋಗೋ, ಇಲ್ಲಪ್ಪ ಚೈಲ್ಡ್ ಇದ್ರದ ಹತ್ರ ಹೋಗಿ ದಯವಿಟ್ಟು ರಿಸರ್ಚ್ ಮಾಡಿ. ಲೀಗಲ್ ಅಡಾಪ್ಷನ್ ಮಾಡ್ಕೊಂಡ ಮೇಲೆ ಅವನಿಗೆ ಹೆಂಗೆ ಅವ್ರು ಕೇಸ್ ತಗೊಳ್ತಾರೆ, ಜಡ್ಜ್ ಹೆಂಗೆ, ಕೋರ್ಟ್ ಹೆಂಗೆ ಕೇಸ್ ತಗೊಳ್ತಾರೆ, ಅದು ಅವ್ರ ಹತ್ರ ಮಾತಾಡಕ್ ಹೋದ್ರೆ ಅವರು ಸರ್ ಅದೆಲ್ಲ ನಡೆಯಲ್ಲ. ಅವ್ರು ಅದನ್ನ ಹೇಳಿದೆ ನಾನು ಅವ್ರಿಗೆ, ನೀವು ಅಡಾಪ್ಟ್ ಮಾಡ್ಕೊಂಡ್ರೋ ಮಗು, ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರ ಅಂತಾನೆ ಒರಿಜಿನಲ್ ಪೇರೆಂಟ್ಸ್ ಗೊತ್ತಾಗಲ್ಲ. ಇವಾಗ ರಾಜ್ಕುಮಾರ್ ಅಣ್ಣವ್ರದ್ದು ಕಣ್ಣು ಯಾರು ಕೊಟ್ಟಿದ್ದಾರೆ ಅಂತ ನಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಅಡಾಪ್ಟೇಷನ್ ಮಾಡ್ಕೊಂಡು ಆದ್ಮೇಲೆ ಆ ಮಗು ಎಲ್ಲಿದೆ, ಯಾರಿಗೆ ಕೊಟ್ಟಿದೀವಿ ಅಂತ ಅವರು ಹೇಳೋದೆಲ್ಲ ಯಾರಿಗೂ. ಇವ್ರು ಹೇಳ್ತಾರೆ ಸಿನಿಮಾದಲ್ಲಿ, ಇವ್ರು ಡೈರೆಕ್ಟ್ ಬಂದು ಇವ್ರ ಮೇಲೆ ಅವ್ರು ಕೇಸ್ ಹಾಕ್ಬಿಡ್ತಾರಂತೆ. ಯಾವ ಕತೆ? ರಾಘವೇಂದ್ರ ನಾಯಕ್ ಅವ್ರ ಕತೆ. ಓಕೆ, ಇಲ್ಲ ನಾನು ಅಂದ್ರೆ ಇಲ್ಲ, ನಮ್ಮ ನಿರ್ಮಾಪಕರು ಆಲ್ರೆಡಿ ಒಂದ್ಸಲ ಫೋನ್ ಮಾಡಿದ್ದಾರೆ. ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಸಿನಿಮಾ ನೋಡಿದ್ವಿ. ಅವ್ರು ಫೋನ್ ಮಾಡಿದಾಗ ಅವ್ರ ರಿಪ್ಲೈ ಏನು ಅಂತ ಗೊತ್ತಾಯ್ತಲ್ವಾ. ಸೊ ಗೊತ್ತಾದ್ಮೇಲೆ ನೆಕ್ಸ್ಟ್ ಡೇ ಕೂಡ ಕೃಷ್ಣ ಅವರೇ ಅವ್ರಿಗೆ ಫೋನ್ ಮಾಡಿ ಅವ್ರು ಹೇಳಿದ್ರು, ನಮ್ಮ ಮಗು ಮೇಲೆ ಮತ್ತೆ ಅವ್ರ ವೈಫ್ ಮೇಲೆ ಹಣೆ ಮಾಡಿ ನಾವು ಆ ಥರದ್ದೇನು ಮಾಡಲಿಲ್ಲ ಅಂತ. ಅಂದ್ರೆ ಅವರು ಕತೆ ಕೇಳಲಿಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಫಸ್ಟ್ ಅದನ್ನು ಇಲ್ಲ, ನಂಗೆ ನೆನಪಿಲ್ಲ ಅಂದರು. ಆಮೇಲೆ ಇವತ್ತಂತೂ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕತೆ ನಾನು ಚೆನ್ನಾಗಿದೆ, ನಾನು ಕೇಳಿದ್ದೀನಿ ಅಂತ. ಮೇಡಮ್ ಅವರು ನಾವು ಕತೆ ಹೇಳೋಕ್ಕಿಂತ ಮುಂಚೆನೇ ಕತೆ ಮಾಡ್ಕೊಂಡಿದ್ದಿದ್ರೆ ನಾನು ಕತೆ ಹೇಳ್ತಾಗಲೇ ಗೊತ್ತಾಗ್ತಿತ್ತು ನಮ್ದು ಸೆಕೆಂಡ್ ಹಾಫ್ ಅಂತ. ಇಷ್ಟೇ ಮೇಡಮ್ ಕತೆ. ನಮ್ಮ ಕಥೆಯಲ್ಲಿ ಒಬ್ಬ ಉತ್ತರ ಕರ್ನಾಟಕದಲ್ಲಿ ಒಬ್ಬ ತಂದೆ ಒಂದು ಮಗು ಸಿಗುತ್ತೆ, 3 ವರ್ಷದ ಮಗು. ಆ ಮಗುನ ಸಾಕ್ತಾನೆ, 12 ವರ್ಷದವರೆಗೆ ಬೆಳೆಸ್ತಾನೆ. ಅಂದ್ರೆ ಅದನ್ನ ಲೀಗಲಿ ಅಡಾಪ್ಟೇನ್ ಮಾಡ್ಕೊಂಡಿರಲ್ಲ. ಹಳ್ಳಿ ಕಡೆಯಲ್ಲಿ ಅದೇನೋ ಅವ್ರ ಕೇಸ್ ಆಗಿರಲ್ಲ, ಏನೂ ಆಗಲ್ಲ. ಸೊ ಅದು ಮುಸ್ಲಿಂ ಮಗು ಇರುತ್ತೆ, ಅವ್ನು ಮುಸ್ಲಿಂ ಥರನೇ ಆ ಮಗುನ ಸಾಕ್ತಾನೆ. ಅಂದರೆ ಆ ಮಗುಗೆ ನಾನ್ ವೆಜ್ ತಿನ್ನಿಸೋದು, ಇವನು ವೆಜಿಟೇರಿಯನ್ ಆದರೂ ಅದು ಮಗು ನಾನ್ ವೆಜಿಟೇರಿಯನ್ ಆದರೂ ಆ ಮಗು ನಾನ್ ವೆಜ್ ತಿನ್ನಿಸ್ತಾನೆ, ಮಸೀದಿ ಕರ್ಕೊಂಡು ಹೋಗ್ತಾನೆ, ಕುರಾನ್ ಕಲಿಸ್ತಾನೆ. ಸೊ ಅವರಿಬ್ಬರು ತಂದೆ ಮಗನ ಬಾಂಧವ್ಯ ಹೆಂಗಿರುತ್ತೆ ಅಂದರೆ ಇಡೀ ಊರಿಗೆ ಫೇಮಸ್ ಆಗಿರುತ್ತೆ. ಸೊ ಅದನ್ನ ಯಾರೋ ಮೀಡಿಯಾದವ್ರು ಕವರೇಜ್ ಮಾಡಿದಾಗ ಅದು ಒರಿಜಿನಲ್ ಪೇರೆಂಟ್ಸ್ ಗೊತ್ತಾಗುತ್ತೆ. ಆ ಮಗುದು 3 ವರ್ಷದ ಫೋಟೋ ಎಲ್ಲ ಸಿಗುತ್ತೆ ಅವ್ರಿಗೆ. ಸೊ ದೇ ಕಮ್ ಆ್ಯಂಡ್ ಫೈಲ್ ಅ ಕೇಸ್. ಇಂಟ್ರೋ ಬ್ಲಾಕಲ್ಲಿ ಅವ್ರು ಬಂದು ಕೇಸ್ ಫೈಲ್ ಮಾಡ್ತಾರೆ. ಸೊ ಅದು ಕೋರ್ಟಿಗೆ ಬರುತ್ತೆ, ಇವ್ರಿಗೆ ನೋಟಿಸ್ ಬರುತ್ತೆ, ಇವ್ರು ಹೋಗಿ ನಿಂತ್ಕೋತಾರೆ. ಸೊ ಆವಾಗ ಸೆಕೆಂಡ್ ಹಾಫ್ ಇಡೀ ಮಗು ಯಾರಿಗೆ ಸೇರಬೇಕು, ಒರಿಜಿನಲ್ ಪೇರೆಂಟ್ಸ್ಗೆ ಸೇರ್ಬೇಕಾ, ಬಯಾಲಜಿಕಲ್ ಪೇರೆಂಟ್ಸ್ ಸೇರ್ಬೇಕಾ, ಅಥವಾ ಸಾಕಿದವನಿಗೆ ಸೇರ್ಬೇಕಾ ಅನ್ನೋದ್ರ ಮೇಲೆ ಇಡೀ ವಾದ ವಿವಾದಗಳು ನಡೆಯುತ್ತೆ. DNA ಟೆಸ್ಟ್ ನಡೆಯುತ್ತೆ. ಅವ್ರ ಮಗು ಹೆಂಗ್ ಮಿಸ್ ಹಿಂಗಾಯ್ತು ಅಂತ ಅವ್ರನ್ನ ಕತೆ ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ನಮ್ಮ ಕಥೆಯಲ್ಲಿ ಬೇರೆ ಫ್ಲಾಶ್ ಬ್ಯಾಕ್ ಇದೆ, ಅವ್ರ ಕಥೆಯಲ್ಲಿ ಬೇರೆ ಫ್ಲಾಶ್ ಬ್ಯಾಕ್ ಇದೆ. ಸೊ ಇಲ್ಲಿ ನಮ್ಮಲ್ಲಿ ಗಂಡು ಮಗು, ಅವರಲ್ಲಿ ಹೆಣ್ಣು ಮಗು ಇದೆ. ಸೊ ಇದಾದ್ಮೇಲೆ ಇವನು ಹೆಂಗ್ ಸಾಕ್ದ, ಇವನು ಎಷ್ಟು ಚೆನ್ನಾಗಿ ನೋಡ್ಕೊಂಡ, ಇವನ್ ಮೇಲೆ ಏನೇನೋ ಫಾಲ್ಸ್ ಎಲಿಗೇಷನ್ ಮಾಡ್ತಾರೆ, ಇಲ್ಲ ಅವ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ ಅಂತ ಹೇಳ್ತೀವಿ. ಮಗು ನಾನು ಒರಿಜಿನಲ್ ಅಪ್ಪ ಅಮ್ಮನ ಜೊತೆನೆ ಹೋಗಲ್ಲ ಅನ್ನುತ್ತೆ. ಇವ್ರ ಜೊತೆ ನಾವು ಕಥೆಯಲ್ಲಿ ಮಗುನು ಕೂಡ ಕೇಸ್ ನಡೆಯುವಾಗ ಇಟ್ಕೊಂಡಿಲ್ಲ. ಯಾಕಂದ್ರೆ ಜಡ್ಜ್ ಹೇಳ್ತಾರೆ ಮಗು ಮೇಲೆ ಪರಿಣಾಮ ಬೀಳುತ್ತೆ, ಮಗು ಇರಬಾರ್ದು ಈ ಕೇಸ್ ನಡೆಯುವಾಗ, ಮಗುನ ನ್ಯೂಟ್ರಲ್ ಮಾಡ್ಬಿಡ್ತಾರೆ. ಇದೇ ಕೇಸ್ ಮೇಲೆ ಇಡೀ ಕತೆ ನಡೆಯುತ್ತೆ. ನಡೆತಾ ಆದಾಗ ಕೊನೆಗೆ ಜಡ್ಜು ಕೂಡ ಹೇಳ್ತಾರೆ ಇದನ್ನ ನಾವು ರೇರ್ ಕೇಸ್ ತರ ನೋಡ್ಬೇಕು, ಇದನ್ನ ಬಯಾಲಜಿಕಲ್ ಪೆನ್ ಕೊಡಕ್ಕಾಗಲ್ಲ. ಈ ಸಮಯದಲ್ಲಿ ಮಗುಗೇನು